ಹಲೋ ಹಾಯ್ ವೆಲ್ಕಮ್ ಟು ನವ್ಯ ಗೌಡ ಕಿಚನ್. ಇವತ್ತು ಯೂಟ್ಯೂಬ್ ಚಾನಲ್. ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈಸಿಯಾಗಿ ಮಾಡೋ ಅಂಥದ್ದು, ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಹಾಗೆ ಇವತ್ತು ಹಾಗೆ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ಮೊಟ್ಟೆ ಕೋಳಿ ಸಾಂಬಾರು. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಏನೇನು ಬೇಕು ಅಂದರೆ ಮಿಕ್ಸಿ ಜಾರ್ಗೆ 2 ಈರುಳ್ಳಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ತೆಂಗಿನಕಾಯಿ 4 ಸ್ಪೂನ್ ಹಾಕೊಳ್ಳೋಣ. ಕಡಲೆ 2 ಸ್ಪೂನು, ಶುಂಠಿ, ಬೆಳ್ಳುಳ್ಳಿ, 1 ಟೊಮೊಟೊ, ಚಿಕ್ಕದು ಸಾಕು, 1 ಟೊಮೊಟೊ ಹಾಕೊಳ್ಳೋಣ. ಚಕ್ಕೆ ಲವಂಗದ ಪುಡಿ, ಗಸಗಸೆ, ಮಟನ್ ಸಾಂಬಾರು ಪುಡಿ ನಾನು ಸ್ಮಾಲ್ ಸೌಟಲ್ಲಿ 1.5 ಸೌಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇದು ಮೊಟ್ಟೆ ಕೋಳಿ ಒಡಿಸ್ಕೊಂಬಂದಿದ್ದಾರೆ. ಈಗ ಒಗ್ಗರಣೆಗೆ ಕುಕ್ಕರ್ ಇಡೋಣ. ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ಪಾತ್ರೆ ಎಲ್ಲ ಬಿಸಿ ಆಗಿರೋದಕ್ಕೆ ಫಸ್ಟು ಈರುಳ್ಳಿ ಪೇಸ್ಟು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ, ಅರಿಶಿನ, ಕೊತ್ತಂಬರಿ, ಪುದೀನ ಇಷ್ಟನ್ನು ನಾವು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಕನ್ನ ಚೆನ್ನಾಗಿ ತೊಳೆದು ಸೋರ್ ಹಾಕಿ ಆಮೇಲೆ ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ಉರಿಬೇಕು. ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಉರಿಬೇಕು. ಸಾಂಬಾರು ತುಂಬ ಚೆನ್ನಾಗಿರಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ಈಗ ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ಳೋಣ. ರುಬ್ಬಿರೋಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು 1 ನಿಮಿಷಕ್ಕೆ ಫ್ರೈ ಮಾಡಿ. ಈಗ ನಿಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ಕನ್ಸಿಸ್ಟೆಂಟಿಗೆ ವಾಟರ್ ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಕುದಿಯೋಕ್ಕೆ ಇವಾಗ ಬಿಡಿ. ಮಿಕ್ಸ್ ಮಾಡಿ. ನಿಮಗೆ ಇಷ್ಟು ಸಾಕು. ತುಂಬ ತೆಳ್ಳೂ ಬೇಡ, ತುಂಬ ಗಟ್ಟಿನೂ ಬೇಡ. ಇದು ನಾಟಿ ಕೋಳಿ ಸಾಂಬಾರು ಥರ ಇರುತ್ತೆ. ಇದನ್ನು ನಾನು ಚೆನ್ನಾಗಿ ಕುದಿಲಿಕ್ಕೆ ಹೈ ಫ್ಲೇಮ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಗುದಿ ಇತ್ತು, ಅದನ್ನು ಇವಾಗ ಹಾಕೊತಾ ಇದ್ದೀನಿ. ಕುದೀತಾ ಇದೆ ಈಗ ಸಾಂಬಾರು. ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ನೋಡಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚೋಣ. 4 ವಿಷಲ್ ಹೊಡಿಸ್ಕೊಳ್ಳಿ. ನೋಡಿ, ಈ ಥರ ಆಗಿದೆ. ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ನಾಟಿ ಕೋಳಿ ಸಾರು ಥರ ಇರುತ್ತೆ. ಆದರೆ ಇದು ನಾಟಿ ಕೋಳಿ ಅಲ್ಲ, ಮೊಟ್ಟೆ ಕೋಳಿ. ಸೂಪರಾಗಿದೆ. ಚೆನ್ನಾಗಿ ಮಾಡಿಕೊಂಡು ಮಜಾ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ರೈಸ್ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡಿಲ್ಲ, ರೈಸೇ ಮಾಡಿದ್ದೀನಿ. ಸೊ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್.